So welcome back to the Ronnie YouTube channel guys. Actually ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲೂ ಇಲ್ಲ ಗೈಸು. ನಂಜನಗೂಡಲ್ಲಿ ಸುಮ್ಮನೆ ಒಂದು ರೌಂಡ್ಸ್ ಹಾಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಕೇಕ್ಸ್ ತಿನ್ಕೊಂಡ್ ಬರೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದೀವಿ. ಸೊ 4:15ಗೆ ರೆಡಿ ಆಗೋದಕ್ಕೆ ಶುರು ಆಗಿರೋದು. ಪುನ್ನೋರ್ತೆ ಆದ್ದೆ ಏನೇ ಕಿಸಿ ಸಮಾಚಾರ ನಿಂದು? ಕಡ್ಡಿ ರೆಡಿ ಮಾಡ್ತೀನಿ. ಬಿಡೆ ಕೆಣಕ್ ಬಿಡ ಅವಳಿಗೆ ಅಲ್ತು ಬಿಡ್ತಾ. ಆಮೇಲೆ ನೋಡ್ರಲ್ಲಿ ನಿಂತ್ಕೋಬೇಕಂತ ಅವಳು ಇದ್ದಲ್ಲ, ಅವಳು ಟಿವಿ ನೋಡ್ಬೇಕು. ಅವಳು ಟಿವಿ ಪರ್ಸ್ ಕಟ್ಟೋದಿಲ್ಲ ನೋಡಿ. ಒಬ್ಬೊಬ್ರು ಗೈಸ್ ಆ್ಯಕ್ಚುಲಿ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಹೋಯ್ತು. ಒಬ್ಬೊಬ್ರು ನಾವು ನೋಡಿ ಹೆಂಗಿಸಿದವ್ರು ನೋಡಿ. ಯಾರಿಂದಾಯ್ತು? ನಾನು ರೆಡಿಯಾಗಿ ಕೂತಿದ್ದೆ, ಶೆಕೆ ಆಗೋಯ್ತು ಅಂದ್ಬಿಟ್ಟು ಟೀ ಶರ್ಟ್ ಹಾಕ್ಬಿಟ್ಟೆ. ಇವನಿಂದ ಕಾಯ್ತಾವನೆ ಹೋಗೋದ ಬೇಡ ಅಂತ. ಇವರಿಬ್ರದ್ದೇ ಡಿಸೈಡು. 4:15ಗೆ ಹೋಗೋಣ ಅಂದಿದ್ದು. 7 ಗಂಟೆ ಆಯ್ತು, ಇನ್ನೂ ಪ್ಲಾನ್ ಮಾಡಿಲ್ಲ ಎಲ್ಲೋಗ್ಬೇಕು ಅಂತ. ನೀವ್ಯಾ ಬರ್ತೀರ? ಹೋಗಿರೋ ಇವತ್ತು ನಾವು ಫ್ಯಾಮಿಲಿ ಸಮೇತ ಏನು ತಗೊಬರಕ್ಕೆ ಬಂದಿದ್ದೀವಿ ಅಂದರೆ ಸಮೇತ ಚಿಕನ್ ತಗೊಬರೋಕ್ಕೆ ಇಷ್ಟು ಜನ ಫ್ಯಾಮಿಲಿ ಬಂದಿದ್ದೀವಿ. ಅದು 1-2-3 kg ಚಿಕನ್ ತಗೊಬರೋಕ್ಕೆ 4 ಜನ ಬಂದಿದ್ದೀವಿ ಗೈಸ್. ನಾವು ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ ಗೈಸ್? ನೋಡಿ ರೆಡಿ ಆಯಿತು ನಮ್ಮ ಚಿಕನ್ನು, ಅಮೌಂಟ್ ಎಲ್ಲ ಪೇ ಮಾಡಾಯಿತು. ಸೊ ಇವಾಗ ಹೋಗ್ತಾ ಇದ್ವಿ. ಇವಾಗ ಎಲ್ಲಿ ಹೋಗ್ಬೇಕು ಅಂದರೆ ಫಸ್ಟ್ ನಾವು ಒಂದ್ಸಲ ಹೋಗಿದ್ವಲ್ಲ, ಎಲ್ಲಿಗೆ ಅಂದರೆ ಚಾಕ್ಲೇಟ್ಸು ಐಸ್ ಕ್ರೀಮ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಕೊಡೋವಂಥದ್ದು, ಆ ಥರ ಪಾನಿಪುರಿ ಅದೆಲ್ಲ ಏನೋ ತಿನ್ನೋಣ ಅಂದ್ಕೊಂಡು ಅಲ್ಲಿಗೆ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತ. ಚಾಟ್ ಸೆಂಟರ್ಗೆ ಬಂದಿದ್ದೀವಿ. ಏನೇನು ತಿಂತೀವಿ, ಏನೇನು ಮಾಡ್ತೀವಿ, ಪಾರ್ಸಲ್ ತಗೊಳ್ಳೋದಷ್ಟೇ. ಏನು ಪಾರ್ಸಲ್ ತಗೋತೀವಿ? ಅಲ್ಲಿ ಚಿಕನ್ ತಿಂದ್ಬಿಟ್ಟು ನಿಂಗೆ ಚಿಕನ್ ತಗೊಂಡು ಬಂದ್ಬಿಟ್ಟು ನಿಂಗೆ ಗೈಸ್ ಈಗ ಲೇಟ್ ಆಗಿದೆ. ನಾವು ಮೋಮೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಅಕ್ಕಂಗೆ ಅದು ಏನೋ ತಿನ್ಬೇಕಂತೆ. ಏನು ತಿನ್ನಬೇಕು? ರಾಬೆರಿ ಚಾಕ್ಲೇಟ್ ತಿನ್ಬೇಕಂತೆ. ಇವ್ರು ಆಸೆ ಪೂರೈಸೋ ಅಂತ ಕರ್ಕೊಂಡ್ಬಂದಿದ್ದೀವಿ. ಇರೋದು ಕುಶಾಲ್ ನಗರದಲ್ಲಿ ಗೈಸ್. ಅಲ್ಲಿ ಶಾಪ್ ಇದೆಯೋ ಇಲ್ವಂತೆ, ಅದಕ್ಕೆ ಇಲ್ಲಿ ನಂಜನಗೂಡಲ್ಲಿ ಶಾಪ್ ಇಟ್ಟಿದ್ದಾರಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಮಾತಾಡ್ತಾನೆ ಇಲ್ಲ ನೋಡಿ ಗೈಸ್. ನಮ್ಮ ಅಕ್ಕ ಮಾತಾಡು ಅಂತ ಫೋರ್ಸ್ಫುಲ್ಲಿಂದ ಮಾತಾಡ್ತಿದ್ದಾರೆ. ಈಗ ಫೋರ್ಸ್ಫುಲ್ಲಿಂದ ಮಾತಾಡೋದ, ಪ್ರೀತಿಯಿಂದ ಮಾತಾಡೋದ. ಏನು ಬೇಕು ನಿಮಗೆ ತಿನ್ನೋಕ್ಕೆ? ದಹಿಪುರಿ ಗೈಸ್ನ ಏನು ತಗೊಳ್ಳಲ್ಲ. ಯಾರ್ಯಾರು ತಗೋತಾರೋ ಅದನ್ನ ಒಂದು ಬೈಕ್ ತಗೊಂಡು ಟೇಸ್ಟ್ ಮಾಡೋದು. ಅಣ್ಣ ತಂಗಿ ಇಬ್ಬರು ಹೋಗಿದ್ದಾರೆ. ಅಲ್ಲ ಅಣ್ಣ ಇಷ್ಟೊಂದು ರಶ್ ಇದೆ ಒಂದು ಶಾಪಲ್ಲಿ. ನಮ್ಮ ಬಾವಾಜಿ ಮನೆಯವ್ರಿಗೆಲ್ಲರಿಗೂ ಮಸಾಲೆ ಪುರಿನ ಪಾರ್ಸಲ್ ಮಾಡಿಸ್ಕೊತೀನಿ ಅಂತ ಅಲ್ಲಿಗೆ ಹೋಗಿದ್ದಾರೆ. ಯಾರು ಬಂದಿಲ್ವಲ್ಲ ಮನೆಯವರು, ಕೆಳಗಡೆ ಮನೆಯವ್ರಿಗೋಸ್ಕರ ಅಲ್ಲಿ ಪಾರ್ಸಲ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ. ಬ್ಲಾಗು ನಂದ ಇಲ್ಲ ನಿಮ್ದ? ಬ್ಲಾಗ್ ನಿಮ್ದ ನಮ್ದ ಮಾತಾಡ್ತಿಲ್ಲ ನೋಡಿ. ನಮ್ಮ ಭಾವ ಬಂದ್ರು. ಇವ್ರಿಗೆ ಯಾವಾಗೂ ಒಂದು ಡೈಲಾಗ್ ಅವ್ರು ಅಣ್ಣ ಬಂದ ಪಾಪ ಕೈ ಸರೋಗ ಒಂದು ಬೇಜಾರು ಮಾಡ್ಬಿಟ್ಟವ್ರೆ ಗೈಸ್. ನೋಡಿ ನಮ್ಮ ಬ್ರೋ ಹತ್ರ ಬಂದಿದ್ದು ಇಲ್ಲೇ ದಹಿಪುರಿ ತಿನ್ನಕ್ಕೆ ಅಂದ್ಬಿಟ್ಟು. ಸೊ ನಾ ತಿನ್ನಲ್ಲ, ನಮ್ಮ ಅತ್ತಿಗೆ ಮತ್ತೆ ನನ್ನ ತಂಗಿ ತಿಂತಾಳೆ. ನೀ ತಿಂತ್ಯಾ? ಕರೆಕ್ಟ್ ಹಂಗ ನೀನೇ ತಿನ್ನಂಗಾರೆ ಗೈಸ್. ನಾವು ತಿನ್ನಲ್ಲ ಅಲ್ಲ ಬೈ. ನಮ್ಮ ಬ್ರೋ ಸ್ಟೈಲೇ ಬೇರೆ, ಫುಲ್ ಬಾಡಿ ಫುಲ್ ಶೇಕ್ ಮಾಡ್ತಿರ್ತಾರೆ. ವಾರಿಗಿದ್ರು ಅದು ಇಷ್ಟು ದಿನ ಎಲ್ಲಿದ್ರು ಔಸ್ಕೊಂಡು ಬಂದ್ಬಿಟ್ರು ಜೊತೆಲಿ. ನಮ್ಮಿಬ್ಬರನ್ನ ಹೆಂಗೆ ಹಿಂಡ್ತವ್ರೆ ಅಂದರೆ ಸರಿಯಾಗಿ ಹಿಂಡ್ಬಿಡ್ತವ್ರೆ. ಇವರಿಬ್ರು ಒಂದಾಗ್ಬಿಟ್ಟವ್ರೆ ಇವಾಗ. ಯಾರು 3 ಜನ? ಒಂದು ಗರ್ಲ್ಸಾ ಬಾಯ್ಸಾ? ಗೈಸ್ ಆ್ಯಕ್ಚುಲಿ ನಂಜನಗೂಡಲ್ಲಿ ದಹಿಪುರಿ ಚೆನ್ನಾಗಿ ಮಾಡುತ್ತಾರೆ ಗೈಸ್. ಇವರು ಇನ್ ಕೇಸ್ ಯಾರಾದರೂ ಬಂದರೆ ಈ ಶಾರ್ಟ್ಸ್ ಏರಿಯಾದಲ್ಲಿ ಒಂದ್ಸಲ ಟ್ರೈ ಮಾಡಿ ಗೈಸ್ ದಹಿಪುರಿ. ಇವ್ರ ಹತ್ರ ಹೆವಿ ರಶ್ ಇದೆ ನೋಡಿ, ಎಷ್ಟು ಕ್ರೌಡ್ ಇದೆ ಅಂತ. ಅವ್ರ ಅಂಗಡಿಲಿ ಹೆವಿ ಕ್ರೌಡ್ ಇದೆ ಅಲ್ಲ, ಹುಡುಗಿರ ಜಾಸ್ತಿ, ಅದಕ್ಕೆ ಅಂತಾರೆ ಅಂಗಡಿಗಳು ಮಡಿಕ. ಗೈಸ್ ಫುಲ್ಲು ಇವರು ಬೇಜಾರು ಏನು ಈಗ ಹುಡುಗನ ಗಾಡಿನೇ ಓಡ್ಸಕ್ಕೆ ಬರಲ್ಲ. ಅಲ್ಲಿ ನೋಡಿ ಗೈಸ್, ಗಾಡಿನೇ ಓಡ್ಸಕ್ಕೆ ಬರ್ತಿಲ್ಲ. ಯಾರಿಗೆ ಬೇಕೋ ಅವ್ರಿಗೆ ಗುದ್ದೋದು, ಯಾರಿಗೆ ಬೇಕಾದ್ರೂ ಗುದ್ದೋದು. ನಿಮ್ಮ ರೋಣಿ ಬೇಕಾದ್ರೆ ಅದೇನು ಹತ್ತಿ ಏನಿಲ್ಲ ಹತ್ತಿ
ಗೈಸ್ ಇವರು ಚಾಕ್ಲೇಟ್ ರಾಬರಿ ಸಿಕ್ಕಿಲ್ಲ. ಇನ್ನೊಂದು ತೊಗೊಂಡ್ರೆ ಮಸಾಲೆ ಪುರಿ ಮತ್ತು ಗೋಬಿ ಮನೆಗೆ ಪಾರ್ಸಲ್ ಮಾಡಿಕೊಂಡು ನಾವು ಒಂದು 2 ಪ್ಲೇಟ್ ದೈಪುರಿ ತಿನ್ಕೊಂಡು ಇವಾಗ ಮನೆ ಕಡೆ ನಮ್ಮ ಪಯಣ. ಹೋಗೋಣ ಗೈಸ್ ಇವಾಗ ಹೋಗ್ತಾ ಇದೀವಿ. ಗೈಸ್ ನೋಡಿ ಅದೊಂದು ಶಾಪ್ ಓಪನ್ ಆಗಿದೆ, ಬಜಾರು. ಹೋಗೋಣ ನೋಡೋಣ ಏನೇನಿದೆ ಅಂತ ಒಳಗಡೆ. ಇದು ನೋಡಿ ಪಾಪದು ನೀರು ಅಂದ್ರೆ ನಲ್ಲಿ ನೀರು ಹಾಕೋದು. ಪಾಪಕ್ಕೆ ನೀರು ಹಾಕೋದಂತೆ ಕೈ, ಇದನ್ನ ಪಾಪಕ್ಕೆ ನೀರು ಹಾಕೋದಂತ ಹೇಳ್ತಾರೆ. ನಲ್ಲಿ ನೀರು ಹಾಕೋವಂಥದ್ದು, ಅದು ಪಾಪಕ್ಕೆ ನೀರು ಹಾಕೋದು ಅಂತ ಹೇಳಿದ್ರೆ ಇಲ್ಲಿ ಏನು ಚೆನ್ನಾಗಿದಲ್ವಾ? ಕೂಲ್ ಕಪ್ ಅಂತ ನೋಡಿ ಗೈಸ್, ಸಕ್ಕತ್ತಾಗಿದೆ. ಅದು ಚೆನ್ನಾಗಿದೆ. ಮನೇಲಿ ಪಾಪು ಇದ್ರೆ ಆಟ ಆಡಕ್ ಹೋಯ್ತಿದೆ, ಹಿಂಗೆಲ್ಲ ಹೋಗ್ಬೋದು. ಆಟ ಆಡ್ಕೊಂಡು ನೀರು ಕುಡಿತಾರೆ. ಚೆನ್ನಾಗಿದೆ ನೋಡಿ. ಇದು ಚಿಕನ್ ಚುಚ್ಚಕ್ಕೆ ಒಂದು, ಆಮೇಲೆ ಇದು ಕಾಯಿ ತುರಿಯಕ್ಕೆ ತಗೊಂಡವಳೆ. ಇಲ್ಲಿ ನೋಡಿ ಸಾಂಬಾರು ಚಟ್ನಿ ಸಾಂಬಾರ್ ಏನ್ ಬೇಕು ಮೇಡಮ್? ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚೆನ್ನಾಗಿದೆ ಗೈಸ್. ಇಲ್ಲಿ 6th ಕ್ಲಾಸಲ್ಲಿ ಹೊಸದಾಗಿ ಓಪನ್ ಆಗಿರೋದು. ಇದು ಚೆನ್ನಾಗಿ ಮಡಗಿದ್ದಾರೆ ಎಲ್ಲ ಐಟಮ್ಸ್ಗಳು. ನಾಟ್ ಪ್ರಮೋಷನ್ ಗೈಸ್, ಪ್ರಮೋಷನ್ ಅಲ್ಲ ಗೈಸ್, ನಾವು ಜಸ್ಟ್ ಹಂಗೆ ಬಂದಿದ್ದ ಮೇಲೆ ಈ ಪ್ರಮೋಷನ್ ಅನ್ಕೊಂಬಿಟ್ಟಿರೋ. ನಮ್ದು ಯಶಿಕಾ ಅಲ್ಲ ಯುವಿಕಾ. ಸರಿಯಾಗಿ ಮಾತಾಡೋದ್ ಕಲಿ. ಯಾವ ಗ್ಯಾಪಲ್ಲಿ ಉಟ್ಬಿಟ್ಲು ಅಂತ ನಾನು ನೋಡಿ ಎಲ್ಲಾದ್ರೂ ಬ್ರಾಂಚಸ್ ಹೋಗೋದು. ಇದೊಂಥರ ಚೆನ್ನಾಗಿದೆ, ಬಟ್ ಹೌ ಮಚ್ ನಾವು ಸ್ಪೂರ್ಟ್ಸೇ ತಿನ್ನಲ್ಲ ಹೇಳ್ಬೇಕಂದ್ರೆ. ನಾನು ಅಲ್ವಾ, ನಾವು ಸ್ಪೂರ್ಟ್ಸೇ ತಿನ್ನಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. 121 ಅಂತೆ ಗೈಸ್. ಗೈಸ್ ಇಲ್ಲಿ ಕೆಳಗಡೆ ಮಾತ್ರ ಅಲ್ಲ, ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿರೋ ಐಟಮ್ಗಳೆಲ್ಲ ಮಡಗಿದ್ದಾರೆ ಗೈಸ್. ಲೇ, ನಾವು ಉಪ್ಪುಂಗ ನೆಂಚ್ಕೊಳಕಾದ್ರೂ ತಿಂತೀವ ಹೇಳು? ನಿಮಗೆ ಇದು ಗುಂಡ್ಪಿನ್ ತಗೊಂಡು ಅವ್ನ ಕೆಲ್ಸಕ್ಕೆ ಯೂಸ್ ಆಗುತ್ತೆ ಅಂತ. ಅದೆಲ್ಲ ಒಗ್ಗರಣೆ ಮಾಡಕ್ಕದು. ವಯಸ್ಸು ನೋಡಿ ಗೈಸ್, ಇಲ್ಲೆಲ್ಲ ಏನೇನೆಲ್ಲ ಹುಡುಕ್ತಾರೆ, ಒಂದೊಂದೇ ಹುಡುಕ್ತಾರೆ. ಏನಂತ? ನಾವೇನು ಕೊಡ್ಸಲ್ಲ ಅವ. ತರ್ಲೆ ಸುಬ್ಬಿ. ಗೈಸ್ ಇಲ್ಲಿ ಕೆಲವೊಂದು ನಾವು ತೊಗೊಳಕ್ಕೂ ಬಂದಿದ್ದೀವಿ, ಕೆಲವೊಂದು ನಿಮಗೆ ತೋರ್ಸೋಕ್ಕೂ ಸಹ ಬಂದಿದ್ದೀವಿ. ಏನಕ್ಕೆ ಅಂದರೆ ಈ ಅಂಗಡಿಲಿ ಕೆಲವೊಂದು ಐಟಮ್ಗಳು ತುಂಬ ಚೆನ್ನಾಗಿರೋದಿದೆ. ಅದಕ್ಕೋಸ್ಕರ ನಾವು ನಿಮಗೆ ಇಲ್ಲಿ ಏನೇನು ಸಿಗ್ಬೋದು ಅನ್ನೋದು ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಗೈಸ್. ಸೊ ಪ್ರತಿಯೊಂದು ಅಂಗಡಿಲೂ ಇರೋ ಥರ ಇಲ್ಲಿ ಐಟಮ್ಗಳಿಲ್ಲ. ಸೊ ವೆರೈಟಿ ಐಟಮ್ಸ್ಗಳಿದೆ ಗೈಸ್. ಇಲ್ಲಿ ನೋಡಿ, ಆಫ್ಟರ್ ಆಲ್ ಹೇಳ್ಬೋದು, ಕೀ ಮಂಚ್ಗಳು ಸಾಕಷ್ಟು ವೆರೈಟೀಸ್ಗಳಿದೆ. ಸೊ ನೆನ್ನೆ ನಾನು 2-3 ಕೀ ಮಂಚ್ ತೊಗೊಂಡೆ. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಶಿವಾದು ಸೂಪರಾಗಿದೆ. ಇದು ವ್ಯಾನಿಟಿ ಬ್ಯಾಗ್, ಈ ಹುಡುಗಿಯರುಗಳಿಗೆ ತುಂಬ ಚೆನ್ನಾಗಿದೆಲ್ಲ, ಸಕ್ಕತ್ತಾಗಿದೆ. ಇದು ನೋಡಿ, ಇದೊಂಥರ ಐಸ್ ಕ್ರೀಮು. ಇದು ಅಲ್ಲ, ಇಲ್ಲಿನ್ನ ಹಾಕಿಲ್ಲ, ಇನ್ನು ಹಾಕಿಲ್ಲ, ಇನ್ನು ರೆಡಿ ಮಾಡ್ತವ್ರೆ. ಸಾಕಷ್ಟು. ಏನಕ್ಕಿದು? ಬೇಡ ಮುದ್ದು. ಇಲ್ಲ ಕಣ, ಪಾಪನ್ ಎತ್ಕೊಂಡಿರ್ತಾಳೆ, ಮೆಹಂದಿ ಹಾಕಿದ್ರೆ ವೇಸ್ಟ್ ಅವಳು. ಹಂಗೇರ ಸರಿ ನಡಿ, ಅಲ್ಲೇ ಮಡುಗು, ಅಲ್ಲೇ ಡಬ್ಬ ಇದೆ ನಮ್ದು ಗೈಸ್. ಆ್ಯಕ್ಚುಲಿ ಶಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಗೈಸ್. ಬ್ರೋ, ನಿಮ್ಮ ಹೆಸರು? ಮಾದೇಶ್. ನಿಮ್ಮ ಹೆಸರು? ಪ್ರಮೋದ್. ಎಲ್ಲಿರೋ ನೀವು? ಇದೇವರ? ಗೋಳೂರಾ? ಓಕೆ. ಬೆರಳೆ, ಉಳ್ಳಳ್ಳಿ ಬೆರಳೆ. ಓಕೆ. ಹೌದಾ, ಸರಿ. ಹೌದಾ, ಪಾಪಕ್ಕೆ ಶಾಕುಂತಲ ದೇವಿ ಮಾಡ್ತೀವಲ್ಲ, ಅದು ಹಾಕೊಂಡು ಚೆನ್ನಾಗಿದೆ ಅಲ್ವಾ? ಸರಿ, ಇಲ್ಲೇ ಇರುತ್ತೆ, ಬೇಕಾದ್ರೆ ತಗೊಂಡೋಗೋಣ. ನಮ್ದೇನಾ? ಇಷ್ಟೇ ನಮ್ದೇ. ಅದು ಏನು ಹೇಳಿದ್ರು ಬಿಡಲ್ಲ, ಪಟ್ ಅಂತ ಆಗ್ತಾ ಇರ್ತಾಳೆ ಸುಮ್ಮನೆ. ಏನಿದು? ಇಯರಿಂಗ್ಸ್. ಇದೆ ಆ್ಯಪಲ್ ಅಲ್ಲ? ಚೆನ್ನಾಗಿದೆ. ಸಕ್ಕತ್ತಾಣ ಇಲ್ವಾ ಅದ್ರ ನೋಡು ಗೈಸ್. ಇಲ್ಲಿ ಗರ್ಲ್ಸ್ ಐಟಮ್ಗಳು ಸಹ ಸಿಕ್ಕಾಪಟ್ಟೆ ವೆರೈಟಿ ಇದೆ.
ಯಪ್ಪ ಫುಲ್ಲು ಒಂದು ಇದು ಕೌಂಟ್ರನೇ ಬರೀ ಗರ್ಲ್ಸ್ 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 ಬಂದ್ರೆ ಕಿಚನ್ ಐಟಮ್ಸ್ಗಳು. ಆ ಕಡೆ ಬಂದ್ರೆ ಸೊ ಪಾತ್ರೆ ಅದು ಇದು ಪ್ರತಿಯೊಂದು ಇದೆ ಗೈಸ್ ಈ ಶಾಪಲ್ಲಿ. ಚೆನ್ನಾಗಿ ಮಾಡಿದ್ದಾರೆ ಈ ಶಾಪ್. ಬಟ್ ಇವಾಗ ಓಪನ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ಜನಗಳಿಗೆ ಅಪ್ಡೇಟ್ ಆಗಿಲ್ಲ ಇನ್ನು. ಆ್ಯಕ್ಚುಲಿ ಇಲ್ಲಿ ಆನ್ಲೈನಲ್ಲಿ ಮಾರೋ ಅಂಥ ಒಂದು ಪ್ರಾಡಕ್ಟ್ ಇದೆ ನೋಡಿ. ನಾವಿದು ಬಂದ ತಕ್ಷಣ ಇದು ಯೋಗ ಮ್ಯಾಟ್ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಇದು ಯೋಗ ಮ್ಯಾಟ್ ಅಲ್ಲ. ಸೊ ಇದು ಸ್ಟಿಕರಿಂಗ್ ಗೈಸ್. ಇದು ಗೋಡೆಗಳಿಗೆಲ್ಲ ಹಾಕ್ತಾರೆ ಈ ಆನ್ಲೈನಲ್ಲಿ ಮೀಶೋ ಅದರಲ್ಲೆಲ್ಲ ಇದೆಯಲ್ಲ. ಸೊ ಅದನ್ನು ಇವರು ಆಫ್ಲೈನಲ್ಲಿ ಮಾರ್ತಾ ಇದ್ದಾರೆ. ಇದ್ರ ಪ್ರೈಸ್ ಬಂದು 650 ಗೈಸ್. ಆಲ್ಮೋಸ್ಟ್ ಇದು ಬಿಡ್ತೆಲ್ಲ ನಿಮಗೆ ಗೊತ್ತಿರ್ತದೆ. ಒಂದು ಗೋಡೆ ಬರುತ್ತೆ ಗೈಸ್. ಇದರಲ್ಲಿ ಸಾಕಷ್ಟು ವೆರೈಟಿ ಡಿಸೈನ್ಸ್ಗಳೆಲ್ಲ ಇದೆ. ನಾವು ಒಂದ್ಸಲ ಟ್ರೈ ಮಾಡಬೇಕು, ಯಾಕೆಂದರೆ ಕಿಚನ್ ಫುಲ್ಲು ಅಂದರೆ ಫುಲ್ ಗಲೀಜಾಗೋಗ್ಬಿಟ್ಟಿದೆ. ಈ ಥರದೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಕಿಚನ್ಗೆ. ಆ್ಯಕ್ಚುಲಿ ಇದು ಸುಮ್ಮನೆ ನಾವು ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಶಾಪ್ ಮಾಡಬೇಕು ಅಂತೇನು ಬಂದಿರಲಿಲ್ಲ ನಾವು. ಆದರೂ ನಮ್ಮ ಹೆಂಗಸ್ರುಗಳು ಬಿಡಬೇಕಲ್ಲ. ಈ ಥರದೊಂದು ತಗೊಂಡಿದ್ಲಿ ಇವಳು ಎಲ್ಲ ಕಿತ್ತು ಕೆರೆ ಇಟ್ಕೊಂಡು. ಐಟಮ್ ಇವಾಗ ಗೈಸ್ ನಮ್ಮ ಐಟಮ್ ಫೈನಲಿ ಬಿಲ್ ಆಗ್ತೈತೆ. ಜಾಸ್ತಿ ಆಗಿಲ್ಲ, ಒಂದು 200 ದಾಟಿರಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹೇಳಿಲ್ವಾ 200 ದಾಟಿರಲ್ಲ ಅಂತ. 190 ರೂಪಾಯಿ ನಮ್ಮ ಕೆಲಸ ಮುಗ್ದೋಯ್ತು. ಕೀ ಮಂಚ್ಗಳು ಮಾತ್ರ ಸೈಕಂಗ್ ಹೊಡಗವ್ರಿ ಇವರು. ಎಂಥ ಕೀ ಮಂಚಿದು ಎಣ್ಣೆ ಹೊಡೆಯೋರಿಗೆ ಸರಿಯಾಗೈತೆ. ನನಗೆ ಬೇಡಪ್ಪ ಗೈಸ್. ನಾವು ಇವಾಗ ಫೈನಲಿ ಯಜ ಮಿಷನ್ಗೆ ಹೋಗ್ತಾ ಇದೀವಿ. ಮಿನಿ ಯಜ ಮಿಷನ್ ಇನ್ ನಂಜನಗೂಡು. ಆದ್ರೆ ಏನಿಲ್ಲ ಗೈಸ್, 4-5 ಆಟ ಆಡೋದಿದೆ, ಮಕ್ಕಳು ಆಟ ಆಡೋ ಅಂತ ಪ್ಲೇಸ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಇನ್ನೇನಂದ್ರೆ ಏನೂ ಇಲ್ಲ. ಅದನ್ನೇ ನೋಡಕ್ಕೆ ಹೋಗ್ತಾ ಇದೀವಿ ಗೈಸ್. ಆಡ್ ಮಾಡಿರ್ಬೋದು ಅಥವಾ ಮೈನಸ್ ಸಹ ಮಾಡಿರ್ಬೋದು. ಓಕೆ ನೋಡಿ ಗೈಸ್, ಸ್ವಲ್ಪನೂ ಅದಕ್ಕೆ ಅಂತ ರೆಸ್ಪೆಕ್ಟ್ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅಂತ ಈ ಥರ ಎಲ್ಲ ಏನಕ್ಕೆ ಹಿಂಗೆ ಆಡ್ತಾನೆ ಅಂತ ಗೊತ್ತಿಲ್ಲ ನಿಮ್ಮ ರೋನಿ ಬೈಕರವರು. ಇಟ್ಟಿದ್ದಾರೆ ಸಾಂಗ್ ನೀವು ಬರ್ತಿರಕ್ಕೋ ಸರಿಯಾಗೈತೆ. ಗೈಸ್ ನಮ್ಮ ನಂಜನಗೂಡಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂದ್ರೆ, ನಾನು ಏನು ಹೇಳಿದ್ದೇನೋ ನಮ್ಮ ನಂಜನಗೂಡಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿದ್ದು. ನಾವು ಎಲ್ಲ ಶಾಪ್ ಮಾಡ್ಕೊಂಡು ಮತ್ತೆ ಮೋಮೋಸ್ಗೆ ಏನೇನು ಬೇಕು ಮೇಲೆ ಎತ್ಬೇಕಪ್ಪ ಇಷ್ಟು ಕೆಳಗೆ ಅಂದ್ರೆ ನೀನು ಬರೀ ಮುಖ ಬರುತ್ತೆ. ಮೋಮೋಸ್ಗೆ ಏನೇನು ಬೇಕು ಎಲ್ಲಾನು ಶಾಪ್ ಮಾಡ್ಕೊಂಡು ಇವಾಗ ನಾವು ಹೋಗ್ತಾ ಇದೀವಿ. ವಾರ ಬಿತ್ತಿರು ಮನೆಗೆ. ವಾರ ಬಿತ್ತಿರುವನಲ್ಲ ತಾನೇ. ಅದಕ್ಕಪ್ಪ ಬಾಮ ಇದೆ, ಒಬ್ಳು ಗಂಡ ಆಗಿದ್ದಾನೆ ಒಬ್ರಿಗೆ ಬಾಮ ಇದೆ, ಒಬ್ರಿಗೆ ಗಂಡ ಅಂತ. ಈಗ ಬನ್ನಿ ಮೋಮೋಸ್ ಮಾಡೋಣ. ಲೇಟ್ ಆಗಿದೆ. ಯಾರು ಸರಿಯಾಗಿ ಅನ್ನೋದಕ್ಕಿಂತ ಮಧ್ಯಾಹ್ನ ನಾವು 4 ಜನ ಊಟನೇ ಮಾಡಿಲ್ಲ. ಬೆಳಗ್ಗೆ ಮುಗಿಸ್ಬಿಟ್ವಿ ನಾವು. ಚಿಕನ್ ಎಲ್ಲ ತಗೊಬಂದು ಇವಾಗ ತವಾ ಫ್ರೈ ಮತ್ತು ಮೋಮೋಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ 2 ಗ್ಯಾಸಲ್ಲೂ ಸೊ ತವಾ ಹಾಕ್ಬಿಟ್ಟು ತವಾ ಫ್ರೈ ಮಾಡ್ತಾ ಇದ್ದೀವಿ. ಈ ಕಡೆ ನಮ್ಮ ಅತ್ತಿಗೆಯವರು ಸೊ ಮೋಮೋಸ್ಗೆ ಅಂದ್ಬಿಟ್ಟು ಲಟ್ಟಣಿಗೆ ಗೋಧಿ ಹಸಿಡಿ ಲಟ್ಟಣಿಗೆ ಎತ್ತಿದವ್ರೆ. ನಮ್ಮ ಅಣ್ಣ ಬಂದ ಮೈದಾ ಸಾರಿ ಎಕ್ಸಾಕ್ಟ್ಲಿ. ಸೊ ಮೈದಾ ಸಿನಲ್ಲಿ ತವಾ ಫ್ರೈಗೆ ಎಲ್ಲ ಮಸಾಲೆಗಳು ಹಾಕ್ಬಿಟ್ಟು ಇವಾಗ ಮೇಲ್ಗಡೆ ಕೊತ್ತಂಬರಿ, ಟೊಮ್ಯಾಟೊ ಆ್ಯಂಡ್ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಫುಲ್ ಕವರ್ ಮಾಡಿದ್ದೀವಿ ಗೈಸ್. ಇದ್ದು ಆಲ್ಮೋಸ್ಟ್ ನಮಗೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಬೇಕು. ಸೊ ಫ್ರೈ ಆದರೆ ಮಾತ್ರ ಸೈಕಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ ಇದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ಇವಾಗ ಪಟ್ ಅಂತ ಅಡುಗೆ ಮಾಡಬೇಕು. ಪಾಪ ನಮ್ಮ ಅಣ್ಣ ಬಂದಿರೋನ್ಗೆ ಅಣ್ಣ ಅಣ್ಣ ಸ್ಟೈಲ್ ನೋಡಪ್ಪ. ಅಣ್ಣನ ಸ್ಟೈಲು ಗೈಸ್. ಆ್ಯಕ್ಚುಲಿ ಇವಾಗ 11 ಗಂಟೆ ಎಷ್ಟಾಗಿದೆ. ಆಯ್ತು ಕಣೆ ಎತ್ಕೊ ಬರಬೇಕು. 37 ಆಗಿದೆ ಗೈಸ್. ಇವಾಗ ನಾವು ಇದೇನು ಜಸ್ಟ್ ಇದಾಗೋಗಿದೆ. ಆಲ್ರೆಡಿ ಮಟನ್ ಸಾರು, ಚಿಕನ್ ಚಾಪ್ಸು, ಅನ್ನ ಎಲ್ಲ ರೆಡಿ ಆಗಿದೆ. ಬಟ್ ಆದರೆ ಇದು ನಮ್ಗೆ ಅವ್ರಿಗೆ ಹೊಸದಾಗಿ ಟೇಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಇದನ್ನ ಮಾಡ್ತಾ ಇದ್ದೀವಿ. ಇದು ಮತ್ತೆ ಮೋಮೋಸ್. ಸೊ ಬನ್ನಿ ಇದನ್ನ ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿರೋದು ಅಂತ. ಮೋಮೋಸು ಎಲ್ಲ ಫುಲ್ ಆಗಿದೆ. ಇವಾಗ ಎಣ್ಣೆಗೆ ಬಿಡ್ತಾ ಇದೀವಿ ಗೈಸ್. ಎಣ್ಣೆಗೆ ಏನು ಶೇಪ್ ಗೈಸ್, ನಮ್ಗೆ ಯಾವ ತರ ಶೇಪ್ ಬರುತ್ತೆ ಆ ತರ ಶೇಪ್ ಮಾಡಿ. ಅದು ಗ್ಯಾಸ್ ಕಮ್ಮಿ ಕೂಡ ಹೋಗಿ ಬರ್ತೈತೆ ಅಂತ ಮಿತ್ತಿ ಆಯ್ತು. ಮೋಮೋಸ್ ರೆಡಿ ಆಗಿದೆ. ಅದಕ್ಕೊಂದು ಸ್ಮೈಲಿ ಮಾಡಿಕೊಟ್ಟಿದ್ದೀನಿ ನಮ್ಮ ಅಣ್ಣಂಗೆ. ಟೇಸ್ಟ್ ನೋಡ್ಬಿಟ್ಟು ಹೇಳಪ್ಪ. ಈಗ ಫೈನಲ್ ಆಗಿ ಊಟ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟ್ ಟೈಮ್ ಒಂದು 11-11:30 ಹತ್ರ ಆಗಿದೆ ಗೈಸ್. ಇವಾಗ
ಊಟ ಹೆಂಗಿದೆಪ್ಪ ನಾನು ಹೆಂಡ್ತಿ ಮಾಡಿರೋದು. ಸೊ ಗೈಸ್ ಚಿಕನ್ ಗ್ರೇವಿ, ಸೊ ಇದು ತವಾ ಫ್ರೈ ಮತ್ತು ಮೋಮೋಸು, ಮಟನ್ ಸಾರು, ಮಟನ್ ಕುರ್ಮಾ, ಸೊ ಪ್ರತಿಯೊಂದೂ ಇದೆ. ಇವಾಗ ಫುಲ್ ಮೀಲ್ಸ್ ಗೈಸ್ ಇವತ್ತು ಮಾತ್ರ. ನನ್ನ ಮಗಳು ನೋಡಿ, ನನ್ನ ಮಗಳಿಗೆ ಪಾಪ ಡಿಸ್ಟರ್ಬ್ ಆಗ್ಬಾರ್ದು ಅಂದ್ಬಿಟ್ಟು ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಐ ಕಿಸಿ ಲವ್ ಯು ಅಂದ್ಬಿಡ್ಕಂದ ಐ ಲವ್ ಯು ಅಂದ್ಬಿಡು ಮನೆ ಕೊಚ್ಚೋದ್ರಲ್ಲಿ ಬಿಸಿ ಅವಳೆ ಅಲ್ಲ ಮನೆ. ನಮ್ಗೆ ಡಿಸ್ಟರ್ಬೇ ಮಾಡಲ್ಲ ಅದು ಕೂಸೋದು, ಅದಕ್ಕೆ ಅವ್ರು ಡಿಸ್ಟರ್ಬ್ ಆಗ್ಬೋದ ಮುರ್ಗೊಂಬೆ ಅಲ್ಲ ಮ್ಯೂಸಿಕ್ಕು ಆಟ ಸಾಮಾನೆಲ್ಲ ಹಾಕೊಟ್ಬಿಟ್ಟಿದ್ದೀವಿ. ಇವಾಗ ನಾನು ಊಟ ಮಾಡಬೇಕು ಗೈಸ್. ಸೊ ಬನ್ನಿ ನನಗೆ ಊಟ ಮಾಡಾದ್ಮೇಲೆ ಸಿಗ್ತೀನಿ. ಓದಿಬೇಡ ನೋವುತ್ತೆ ಏನಂದ್ರೆ ನಿಮ್ಮ ಮಮ್ಮಿ ನಿಂಗೆ ಊಟ ಹಾಕಲ್ಲ ಅಂದ, ಮನೆ ಬಿಟ್ಟು ಹೋಗು ಅಂದ ನಿಂಗೆ. ಎಲ್ಲೋಗ್ಲಿ ಅಂತ ಕೇಳಬೇಕಿತ್ತು.